ಬದುಕಿದ್ರು ಸಹ ಅವರಿಗೆ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದಾರೆ ಅವರು ಬದುಕಿದ್ದಾರೆ. ಇದು ದಾವಣಗೆರೆ ಜಿಲ್ಲಾ ಚಿಗಟೇರಿ ಆಸ್ಪತ್ರೆಯವರು ಬದುಕಿರ್ತಕ್ಕಂಥ ಹನುಮಂತಪ್ಪನ ಹೆಸರಲ್ಲಿ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಉಚ್ಚಂಗಿ ಪ್ರಸಾದ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ನಾನು ನಿಮಗೊಂದು ಅತ್ಯಂತ ಅದ್ಭುತವಾದ ಬ್ರೇಕಿಂಗ್ ನ್ಯೂಸ್ ತಂದಿನಿ. ಯಾಕೆ ಅಂತಂದರೆ ಇದೊಂದು ಬೆಚ್ಚಿ ಬೀಳ್ತಕ್ಕಂತಹ ಘಟನೆ ಇದಾಗಿದೆ. ಇವತ್ತು ಬದುಕಿರುವಾಗಲೇ ಸಾಯ್ತಕ್ಕಂತಹ ಒಂದು ಡೆತ್ ಸರ್ಟಿಫಿಕೇಟ್ ಕೊಡ್ತಕ್ಕಂತಹ ಅಧಿಕಾರಿಗಳ ನಿರ್ಲಕ್ಷ್ಯತನವನ್ನು ನಿಮ್ಮ ಮುಂದೆ ನಾನು ಫೋಕಸ್ ಮಾಡಲಿಕ್ಕೆ ಬಂದೀನಿ. ಅದು ಹೇಗೆ ಅಂತ ಅಂತೀರಾ? ಈಗ ನೋಡಿ, ಅವ್ರ ಬಾಯಿಂದನೇ ಕೇಳಿ. ಆ ವಯಸ್ಕ ದಂಪತಿಗಳು ಬದುಕಿರುವಾಗಲೇ ಅವರಿಗೆ ಸರ್ಕಾರಿ ಕಚೇರಿಗಳು ಡೆತ್ ನೋಟ್ ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಅತ್ಯಂತ ಹೇಯ ಕೃತ್ಯವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ಆ ವಯಸ್ಕ ದಂಪತಿಗಳ ಹತ್ರ ಹೋಗೋಣ, ಬನ್ನಿ ವೀಕ್ಷಕರೇ. ಈಗ ನಿಮಗೆ ತುಂಬಾ ಒಂದು ಎಲ್ಲರೂ ಆಶ್ಚರ್ಯ ಆಗ್ತಕ್ಕಂತಹ ಒಂದು ವಿಷಯ ತಕ್ಕ ನಾನು ನಿಮ್ಮ ಹತ್ರ ಬಂದಿನಿ. ನೋಡಿ, ಇವತ್ತರ ಬದುಕಿದ್ದಾರೆ ಗಂಡ ಹೆಂಡತಿ ಬದುಕಿದ್ರು ಸಹ ಅವರಿಗೆ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ರು, ಯಾರು ಕೊಟ್ರು ಅಂತ ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಯಾವ ಉದ್ದೇಶಕ್ಕೋಸ್ಕರ ಈ ಒಬ್ಬ ಬಡ ಹೆಣ್ಮಗಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಆಗಿದೆ ನನಗೆ ಗೊತ್ತಿಲ್ಲ. ಈಗ ನಾನು ಅವ್ರ ಬಾಯಲ್ಲೇ ಕೇಳೋಣ. ಏನಮ್ಮ ಇದು ಯಾವಾಗ ಕೊಟ್ರು ನಿಮ್ಮ ಯಜಮಾನ್ರಿಗೆ? ನಿಮ್ಮ ಯಜಮಾನ್ ಹೆಸರು ಏನು? ಯಾವ ನಿಮ್ದು? ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ. ಅವ ಶಿವಮೊಗ್ಗ ಇತ್ತು, ನಮಗೆ ಶಿವಮೊಗ್ಗ ಜಿಲ್ಲೆ ಇತ್ತು. ಈಗ ದಾವಣಗೆರೆ ಆಗೈತಿ. 97, 98 ದಾವಣಗೆರೆ ಜಿಲ್ಲೆ ಆಗೈತಿ. ನಿಮ್ಮ ಯಜಮಾನ್ ಹೆಸರೇನು? ಹನುಮಂತಪ್ಪ. ಅವ್ರ ತಂದೆ ಈರಪ್ಪ ಇದಾರೆ. ಅವರು ನಮ್ಮ ಮನೆಯವ್ರ ಅದಾರ, ಬದುಕಿದ್ದಾರೆ. ಇದನ್ನ ಡೆತ್ ಸರ್ಟಿಫಿಕೇಟ್ ಯಾವಾಗ ಕೊಟ್ರು? 95ರಲ್ಲಿ ನೋಡಿ ವೀಕ್ಷಕರೇ, 95ರಲ್ಲಿ ಹನುಮಂತಪ್ಪನವರು ಯಜಮಾನ ಟಿಬಿ ಕಾಯಿಲೆ ಸತ್ತದಾರ ಅಂತಂದು ಒಂದು ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಇದು ಯಾವ್ದು 2013ರಲ್ಲಿ ಮತ್ತೆ ಡೆತ್ ಆಗಿದಾರ ಅಂತಂದು ಇದು ಡೆತ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಆಸ್ಪತ್ರೆ ಕೊಟ್ಟಿದ್ದಾರೆ. ಚಿಗಟೇರಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ದಾವಣಗೆರೆ ಜಿಲ್ಲಾ ಚಿಗಟೇರಿ ಆಸ್ಪತ್ರೆಯವರು ಬದುಕಿರ್ತಕ್ಕಂತ ಹನುಮಂತಪ್ಪನ ಹೆಸರಲ್ಲಿ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. 2013ರಲ್ಲಿ 1995ರಲ್ಲಿ ಕೊಟ್ಟಿದ್ದಾರೆ. ಇದು ಯಾಕೆ ಕೊಟ್ಟಿದ್ದಾರೆ ಏನಂತ ಗೊತ್ತಿಲ್ಲ. 2005ರಲ್ಲಿ ನಮ್ ಗಂಡನ್ ಕಾಲಕಾಯಿ ಮುರಿದೈತಿ. ಆಕ್ಸಿಡೆಂಟ್ ಅಂತ ಮಾಡಿದಾರ ಅವ್ರು. ನಮ್ಗೆ ಗೊತ್ತಿಲ್ಲ ಅದು ಆಕ್ಸಿಡೆಂಟ್ ಆಗಿ ಎಲ್ಲಿಯಾಗಿತ್ತು, ಎಲ್ಲಿ ಬಿಟ್ಟತ್ತ. 2005 ಏಪ್ರಿಲ್ ತಿಂಗಳು 4ನೇ ತಿಂಗಳು 23ನೇ ತಾರೀಕು ಭಾನುವಾರ ಅವಾಗೂ ಸತ್ತದಾರ ಅಂತ ಮಾಡಿದಾರೆ. ದುಡ್ಡು ತಗೊಂಡಾರೆ ನೋಡಿ. ಬೆಂಗಳೂರು 2005ರಲ್ಲಿ ಇವ್ರ ಯಜಮಾನ್ರು ಡೆತ್ ಆಗಿದ್ದಾರೆ ಅಂತಂದು ಏನು ಇದು ಸತ್ತೋಗಿದ್ದಾರೆ ಅಂತಂದು ದುಡ್ಡು ತಗೊಂಡಿದ್ದಾರೆ. ಬಿಟ್ಟು ಇವರಿಗೆ ತುಂಬಾ ಮೋಸ ಮಾಡಿದ್ದಾರೆ. ವೀಕ್ಷಕರ, ಇನ್ನೊಂದು ಏನು ಅಂತಂದ್ರೆ ಇವರಿಗೆ ಆಧಾರ್ ಕಾರ್ಡ್ ಇಲ್ಲ, ಇವರಿಗೆ ರೇಷನ್ ಕಾರ್ಡ್ ಇಲ್ಲ, ಕೂಲಿ ಮಾಡ್ಕೊಂತ ಇದಾರೆ. ಅವ್ ಯಾವ ನಡೀತಾ ಇಲ್ಲ. ಡೆತ್ ಆಗಿದಾರಂತ ತಗ್ಸಿದಾರ. ಡೆತ್ ಆಗಿದಾವಂತ ಎಲ್ಲ ಜನಗಣತೆಗೆ 9ನೇ ತಿಂಗಳಾಗ 26ನೇ ತಾರೀಕಿನಾಗ ಜನಗಣತೆ ಆತ. ಅವಾಗ ತಗ್ಸಿದಾರ ನಮ್ಮನ್ನ. ನೋಡ್ರಿ, ಇದು ಎಂತ ಒಂದು ಇದು ಅಪರಾಧ ಅಂತಂದ್ರೆ ಇಲಾಖೆ ಅಧಿಕಾರಿಗಳು ಯಾವ ಉದ್ದೇಶಕ್ಕೋಸ್ಕರ ಪಾಪ ಇವ್ರ ಅಮಾಯಕ ಬಡಪಾಯಿಗಳಿಗೆ ಬದುಕಿದ್ದು ಸಹ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಇದು ಕೂಡಲೇ ಹೊನ್ನಾಳಿ ತಾಲೂಕ್ ಸಂಬಂಧಪಟ್ಟಂತ ತಹಸೀಲ್ದಾರ್ ಆಗಿರ್ಬೋದು, ಅಲ್ಲಿನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ನೋಂದಣಿ ಅಧಿಕಾರಿಗಳು, ಜಿಲ್ಲಾ ನೋಂದಣಿ ಅಧಿಕಾರಿಗಳು ಇದನ್ನ ಇಮಿಡಿಯೇಟ್ಲಿ ಆಕ್ಷನ್ ತಕೊಂಡು ಸರಿ ಮಾಡ್ಬೇಕು. ಇವ್ರ ಆಸ್ಪತ್ರೆಯಲ್ಲಿ ಹುಷಾರಿಲ್ಲ ಅಂತ ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೆ ಇವ್ರದ್ದು ಆಧಾರ್ ಕಾರ್ಡ್ ಅಮಾನ್ಯ ಬರ್ತಾ ಇದೆ. ಇಲ್ಲ, ಅಡ್ಮಿಷನ್ ಮಾಡ್ಕೊಂಡಿಲ್ಲ. ಅಡ್ಮಿಷನ್ ಫಸ್ಟ್ ಕೂಲಂಬಿಗೆ ಹೋದ್ವಿ, ಅಲ್ಲಿ ಅಡ್ಮಿಷನ್ ಮಾಡ್ಕೊಂಡಿಲ್ಲ. ಆಮೇಲೆ ಹೊನ್ನಾಳಿಗೆ ಹೋದ್ವಿ, ಅಲ್ಲಿ ಅಡ್ಮಿಷನ್ ಮಾಡ್ಕೊಂಡಿಲ್ಲ. ನಿನ್ ಗಂಡೇನ್ ಸತ್ತಲ್ಲ, ನೀನೇನ್ ಸತ್ತಲ್ಲ ಅಂದ್ರ ಡಾಕ್ಟ್ರು. ನೋಡಿ, ಇವರು ಹೋಗ್ತಿದ್ದಾರೆ. ನಮ್ಮ ಸಂಬಂಧಪಟ್ಟಂತಹ ನಮ್ಮ ಜನಪರ ದಲಿತ ಸಂಘಟನೆ ಅವರು ಇವ್ರನ್ನ ಕರ್ಕೊಂಡು ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ಹೋಗ್ತಿದ್ದಾರೆ. ಅಧಿಕಾರಿಗಳು ಈ ಕೂಡಲೇ ಇದನ್ನ ಸರಿ ಮಾಡ್ಬೇಕು. ಇಲ್ಲ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಸ್ಟೇಟ್ ಮತ್ತು ರಾಷ್ಟ್ರೀಯ ಮಟ್ಟದ ಒಂದು ಇಲಾಖೆಗಳಿಗೆ ಮಾಹಿತಿಯನ್ನ ರವಾನೆ ಮಾಡಲಾಗುತ್ತೆ. ಜೊತೆಗೆ ನಾವು ದಾವಣಗೆರೆಯ ಪತ್ರಿಕಾ ಪ್ರೆಸ್ ಕ್ಲಬ್ಗೆ ಹೋಗಿ ಪ್ರೆಸ್ ಮೀಟ್ ಮಾಡಬೇಕಾಗುತ್ತೆ. ನ್ಯಾಯ ಕೊಡ್ರಿ ಈ ಒಂದು ಬಡ ಜೀವಿಗಳಿಗೆ ಅಂತ ನಾನು ಕೇಳ್ಕೊಳ್ತೇನೆ. ಹೆಚ್ಚಿನ ಸುದ್ದಿಗಾಗಿ ಮತ್ತೊಮ್ಮೆ ನಾನು ಇದು ಏನಾಯ್ತು ಅನ್ನೋದನ್ನ ನಿಮಗೆ ಮುಂದಿನ ಭಾಗದಲ್ಲಿ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇದೀನಿ. ಅಲ್ಲಿವರೆಗೂ
ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನೋಡಿದ್ರೆ ವೀಕ್ಷಕರೇ, ಇಂತಹ ಕೃತ್ಯಗಳು, ಸರ್ಕಾರ ಅಧಿಕಾರಿಗಳ ನಿರ್ಲಕ್ಷ್ಯಗಳು ಕೆಲವು ಕುಟುಂಬಗಳನ್ನ ಹೇಗೆಲ್ಲ ತೊಳಲಾಟಕ್ಕೆ ಅನ್ವಯಿಸುತ್ತೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡಿರಿ. ನಿಮಗೂ ಸಹ ಇಂಥ ಸಂದರ್ಭಗಳು ಸೃಷ್ಟಿಯಾಗಬಹುದು. ಹಾಗಾಗಿ ಪ್ರತಿಯೊಂದು ದಾಖಲೆಗಳನ್ನ ಪರಿಶೀಲಿಸಿರಿ. ಪ್ರತಿಯೊಂದು ಕಚೇರಿಗಳಿಗೆ ಭೇಟಿ ಕೊಟ್ಟು ಏನೇ ಸಮಸ್ಯೆ ಆದ್ರೂ ಅದನ್ನ ಪ್ರಶ್ನೆ ಮಾಡಿ ಕೇಳಲಿ ಅಂತ ಈ ಒಂದು ವಿಶೇಷ ವರದಿಯನ್ನ ನಾನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರಗಳು.